ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಬೇಗ ಹಾಕುವಂಥದ್ದು ಮತ್ತು ಕಾಮನ್ನಾಗಿ ಬಿಗಿನರ್ಸು ಬೇಗ ಹಾಕುವಂಥದ್ದನ್ನು ಒಂದು ಹೊಸ ಡಿಸೈನ್ನ ತಂದಿದ್ದೀನಿ. ಒಂದು ಡಿಸೈನನ್ನು ಹೇಗೆ ಹಾಕೋದು ಅಂತ ಕಲ್ತ್ಕೊಳ್ಳೋಣ. ನಾನು ಒಂದು 6 ಎಳೆ ಸ್ಲ್ಯಾಟಿಂಗ್ ಲೈನನ್ನು ತೊಗೊಂಡಿದ್ದೀನಿ. ಹಾಗೆ 3 mm ಬೀಡ್ಸನ್ನು ತೊಗೊಂಡಿದ್ದೀನಿ. ಕ್ರೋಶನೂ ಸಹ 11 ನಂಬರ್ 07 mm ತೊಗೊಂಡಿದ್ದೀನಿ. ಫಸ್ಟ್ ನಾವು ಫ್ರೆಂಡ್ಸ್ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈ ಗ್ಯಾಪ್ ಇದೆಯಲ್ಲ, ಇಲ್ಲಿಂದ ಬೇಡ, ಸ್ವಲ್ಪ ಮಧ್ಯದಲ್ಲಿ ಹಿಂದೆ ಲಾಕ್ ಮಾಡ್ಕೊಳ್ಳಿ. ನಂತರ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಬೇಕು, ಬಿಚ್ಚೋಗ್ಬಿಡುತ್ತೆ. ಆ ಕಾರಣದಿಂದ ಅದನ್ನ 2 ಬಾರಿ ಲಾಕ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಇದಾದಮೇಲೆ ಈ 3 mm ಬೀಡ್ಸಸ್ ಇರುತ್ತಲ್ಲ, ಇದ್ರ ಸ್ಪೇಸಲ್ಲಿ ನೀವು ಇನ್ನೂ ಸ್ವಲ್ಪ 4 mm 5 mm ಯಾವುದಾದ್ರೂ ಬೀಡ್ಸ್ ತೊಗೊಬೋದು. ನಾನು 3 mm ತೊಗೊಂಡಿದ್ದೀನಿ. ಲಾಕ್ ಮಾಡಿ ಬೀಡ್ಸನ್ನು ಲಾಕ್ ಆದಮೇಲೆ ಆ ಪಾಯಿಂಟ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಪಾಯಿಂಟ್ ಮಾಡಿಕೊಂಡು ಆ ಹೋಲ್ಸ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಮತ್ತು ದಾರ ಮುಂದೆ ಮಾಡಿ ಆ ಬೀಡ್ಸನ್ನು ಇನ್ಸರ್ಟ್ ಮಾಡಿ. 3 ಬೀಡ್ಸನ್ನು ಇನ್ಸರ್ಟ್ ಮಾಡ್ಬೋದು, ಇಲ್ಲ 2 ಬೀಡ್ಸನ್ನು ಸಹ ನೀವು ಇನ್ಸರ್ಟ್ ಮಾಡ್ಬೋದು. ನೀವು ಹೇಗೆ ಕ್ರಿಯೇಟ್ ಮಾಡ್ಕೊತೀನಿ ಆ್ಯಕ್ಟಿವಿಟಿ ಹಾಗೆ ಬರುತ್ತೆ. ಮತ್ತು ಎಲ್ಲಿಗೆ ಬರುತ್ತೆ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ ಸ್ಯಾರಿ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ಡಿಸೈನ್ ಹೇಗೆ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್, ಅದು ನಿಮ್ಮ ಆ್ಯಕ್ಟಿವಿಟಿ ಬಿಟ್ಟಿದ್ದು. ನೋಡಿ, ಮತ್ತೆ ಇನ್ಸರ್ಟ್ ಮಾಡಿದೆ, ಲಾಕ್ ಮಾಡಿದೆ, ಸ್ಯಾರಿ ಎಲ್ಲಿ ಬರುತ್ತೆ ಅಲ್ಲಿಗೆ ಪಾಯಿಂಟ್ ಮಾಡಿ ಸ್ಯಾರಿ ಒಳಗಡೆಯಿಂದ ದಾರವನ್ನು ತಂದು ಕ್ರೋಶನ್ ಮೇಲೆ 2 ಸಾರಿ ದಾರ ಇದೆ. ಮತ್ತು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಡೈರೆಕ್ಟು ನಾವು ಪಿಕಾಕ್ ಡಿಸೈನನ್ನು ಮಾಡ್ಕೊಬೇಕು. ಇದಾದಮೇಲೆ ಪಿಕಾಕ್ ಡಿಸೈನನ್ನು ಮಾಡ್ಕೊಳ್ಳಿ. ಡೈರೆಕ್ಟ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ ನಂತರ 2 ಚೈನನ್ನು ಹಾಕ್ಕೊಂಡು ಮತ್ತೆ ಈ ಗ್ಯಾಪ್ ಇರುತ್ತಲ್ಲ, ನಾವು ಲಾಕ್ ಮಾಡಿರೋಂತಹ ಗ್ಯಾಪು, ಅದರೊಳಗಡೆಯಿಂದ ಹೋಗಿ ದಾರವನ್ನು ಎಳೆದು ತಂದು 2ರಲ್ಲಿ 2 ಸಾರಿ ಬಂದು ಕ್ರೋಶದ ಮೇಲೆ ದಾರ, ಆ 2ರಲ್ಲಿ ಒಂದನ್ನು ಮಾಡಿದ್ರೆ ಒಂದು ಸಿಂಗಲ್ ಕ್ರೋಶ ಆಗುತ್ತೆ. ಮತ್ತು ಇನ್ನೊಂದು ಸಾರಿ ಎಗೇನ್ ಪಕ್ಕಕ್ಕೆ ನಾವು ಫಸ್ಟು ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿದ್ದಲ್ಲ, ಪಕ್ಕಕ್ಕೆ ಹೋಗಿ ದಾರಾನ ಎಳೆದು ತಂದು ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ಆಗುತ್ತೆ. ಮತ್ತು 1-2 ಚೈನನ್ನು ಹಾಕ್ಕೊಂಡು ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ಎಳೆದು ತಂದು ಈ ರೀತಿ ಲಾಕ್ ಮಾಡಿ ಸ್ಮಾಲ್ ಪಿಕಾಕ್ ಬರುತ್ತೆ. ಮತ್ತು ಹೇಗೆ ಈ ಥರ 3 ಅಥವಾ 4 ಪಿಕಾಕ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಬೋದು. ಪಿಕಾಕ್ ಆದಮೇಲೆ ಒಂದೊಂದು ಬೀಡ್ಸ್ನೂ ನೀವು ಹಾಕೊಬೋದು. ಬಟ್ ನಾನು ಇಲ್ಲಿ ಬೀಡ್ಸ್ ತೊಗೊಂಡಿರೋದ್ರಿಂದ ಅದು ಅನ್ನೆಸೆಸರಿ ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿದೆ. ನೀವು ಬೇಕಾದರೆ ಹಾಕೊಬೋದು, ಇಲ್ಲ ಮಾಡ್ಬೋದು. ಮತ್ತು ಪಕ್ಕಕ್ಕೆ ನಾನು 4 ಪಿಕಾಕ್ಗಳನ್ನು ಹಾಕೊಂಡಿದ್ದೀನಿ. ಈ ರೀತಿ ಬರ್ತಾಯಿದೆ. 3 ಬೀಡ್ಸಸ್ಸು ಮತ್ತು ಪಿಕಾಕು 4 ಆಗಿದೆ. ನಂತರ ನಾವು ಇಲ್ಲಿ ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ಕೊಳ್ಳಿ.
ಅದು ಎಲ್ಲಿಗೆ ಬರುತ್ತೆ, ಕ್ರಾಸ್ ಮೂಮೆಂಟಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ಅಲ್ಲಿಂದ ತ್ರಿಬಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ತ್ರಿಬಲ್ ಕ್ರೋಶವನ್ನು ಹಾಕಬೇಕು. 1 2 3 ನೋಡಿ, 2 ಸರಿ ದಾರವನ್ನು ಹಾಕ್ಕೊಂಡಿದ್ದು ಫಸ್ಟ್ದು 2 ಸರಿ ದಾರ ಸುತ್ತಿದ್ದೀನಿ. ಅದಾದಮೇಲೆ ಪಕ್ಕಕ್ಕೆ ಇದೇ ಪಾಯಿಂಟಿಗೆ ಬೇಡ ಫ್ರೆಂಡ್ಸ್, ಇದು ಪಕ್ಕದಲ್ಲಿ ಒಂದು ಹೋಲನ್ನು ಪಾಯಿಂಟ್ ಮಾಡ್ಕೊಂಡು ಹೋಲ್ ಮಾಡಿ ಕ್ರೋಶದಿಂದ ದಾರನ ಸುತ್ಕೊಳ್ಳಿ. ಇವಾಗ ಫಸ್ಟು 3 ಇತ್ತು, 4 ಆಯಿತು. 2ರಲ್ಲೊಂದು ಮಾಡಿ, ಮತ್ತೆ 2ರಲ್ಲೊಂದು ಮಾಡಿ ತ್ರಿಬಲ್ ಕ್ರೋಶ ಆಗುತ್ತೆ. ಮತ್ತೆ 2 ಸರಿ ದಾರ ಇದೆ, 2ರಲ್ಲೊಂದು ಮಾಡಿ, ಮತ್ತೆ ಹೇಗೆ 2 ಸರಿ ದಾರ ಸುತ್ಕೊಂಡು 1 2 3 ಇದೆ. ಮತ್ತು ಅದು ಪಕ್ಕಕ್ಕೆ ಪಾಯಿಂಟ್ ಪಕ್ಕಕ್ಕೆ ಹಾಕೊಳ್ಳಿ. ಜಾಸ್ತಿ ಗ್ಯಾಪ್ ಬೇಡ ಈ ಆರ್ಚ್ಗೆ. ನಾವು ಡೈರೆಕ್ಟು ಆರ್ಚ್ ಬೇಯಿಸಿಲ್ಲ, ಡೈರೆಕ್ಟು ನಾವು ಸಾರಿ ಹಿಂದನೇ ಬೇಸ್ ಮಾಡಿಕೊಂಡು ಆರ್ಚನ್ನು ನಾವು ತಗೊಳ್ಳೋದ್ರಿಂದ ಪಕ್ಕದಲ್ಲೇ ನೀವು ಆರ್ಚನ್ನು ಮಾಡ್ಕೊಬೇಕಾಗುತ್ತೆ. ಕಂಬಗಳನ್ನು ಹಾಕ್ಕೊಬೇಕು. ನೋಡಿ ಈ ಥರ ಪಕ್ಕದಲ್ಲೇ. ಒನ್ 2 3 4 ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 5 ಆಗಿದೆ. 1 2 3 4 5 ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. ಇದು ಸ್ಪೇಸ್ ಬಂದು ಕುಚ್ಚಿಗೆ, ಸೊ ಹಾಗಾಗಿ ಮತ್ತೆ 2 ಚೈನ್ ಆದಮೇಲೆ 2 ಸಾರಿ ಕ್ರೋಶದ ಮೇಲೆ ದಾರವನ್ನು ಸುತ್ಕೊಳ್ಳಿ. ಸುತ್ಕೊಂಡ ನಂತರ ಸೇಮ್ ಹೇಗೆ ಪಕ್ಕ ಪಾಯಿಂಟ್ಗೆ, ಅದು ನೀವು ಎಲ್ಲಿ ಕಂಬವನ್ನು ಹಾಕಿರ್ತೀರಿ ಅದೇ ಪಕ್ಕದ ಪಾಯಿಂಟ್ಗೆ ಮತ್ತೆ ಹೋಲ್ ಮಾಡಿ ದಾರ ಎಳೆದು 2ರಲ್ಲೊಂದು ಮಾಡಿ, 2ರಲ್ಲೊಂದು ಮಾಡಿ, 2ರಲ್ಲೊಂದು ಮಾಡಿ, ಮತ್ತು 2 ಸಾರಿ ದಾರವನ್ನು ಸುತ್ಕೊಂಡು ಸೇಮ್ ಆ ಕಡೆ 5 ಕಂಬಗಳನ್ನು ಹಾಕ್ಕೊಂಡಿದ್ರಿ, ನೆಕ್ಸ್ಟು ಚೈನ್ ಹಾಕ್ಕೊಂಡಿದ್ದೀರಿ, ಈ ಕಡೆನೂ 5 ಕಂಬಗಳನ್ನು ಹಾಕ್ಕೊಬೇಕು. ಈಗ 2 ಹಾಕಿದ್ದೀನಿ. ಟೋಟಲಿ ಆರ್ಚ್ ಪೂರ್ತಿ 10 ಕಂಬಗಳು ಬರಬೇಕು. ನೀವು 12 ಹಾಕ್ಕೊಬೋದು, ಅದು ನಿಮ್ಮ ಬಿಟ್ಟಿದ್ದು. ಸಾಕು ಸ್ಮಾಲ್ ಆರ್ಚ್ ಬರಲಿ ಅಂತ ಹೇಳಿ ನಾನು 10 ಕಂಬಗಳನ್ನು ಮಾತ್ರ ತಗೊತಾ ಇದ್ದೀನಿ. ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ ಸ್ಮಾಲ್ ಪಿಕಾಕ್ ಈ ಥರ ಬರುತ್ತೆ, ಸ್ಮಾಲ್ ಆರ್ಚ್ ಬರುತ್ತೆ. ಈ ಒಂದು ಹೋಲ್ಸಲ್ಲಿ ನಾವು ಇದನ್ನು ಕುಚ್ಚನ್ನು ಹಾಕೊಬೋದು. ಈ ಹೋಲ್ಸಲ್ಲಿ ಸಾರಿ ಇದು ಕುಚ್ಚು ಬರುತ್ತೆ. ನೆಕ್ಸ್ಟ್ ಸೇಮ್ ಈ ಕಡೆ ಮತ್ತೆ ನಾವು ಪಿಕಾಕನ್ನು ಮಾಡ್ಕೊಬೇಕು. ಈಗ ಆಲ್ರೆಡಿ ನಾವು ಲಾಕು ಆಗುತ್ತೆ, ಅದು ಪಿಕಾಕ್ ಅಂತಲೂ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಮತ್ತೆ ಇದನ್ನು ನೋಡಿ ಈ ರೀತಿ 1 2 ಚೈನನ್ನು ಹಾಕ್ಕೊಂಡು ಆ ಒಂದು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ಲಾಕ್ ಮಾಡಿ, ಮತ್ತು ಪಕ್ಕದಲ್ಲಿ ಅದರ ಪಕ್ಕದಲ್ಲೇ ಪಾಯಿಂಟ್ ಮಾಡಿಕೊಂಡು
ಮತ್ತೆ ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ಎರಡರಲ್ಲೊಂದು ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಪಿಕಾಕು ಸ್ಮಾಲ್ ಪಿಕಾಕು. ಇಲ್ಲ ನೀವು 3 ಚೈನನ್ನು ಹಾಕೊಬೋದು. ಡಬಲ್ ಕ್ರೋಶವನ್ನು ಮಾಡಿಕೊಂಡು 3 ಚೈನನ್ನು ಸಹ ನೀವು ಹಾಕೊಬೋದು. ನಾವು ಆ ಕಡೆನೂ 4 ಪಿಕಾಕ್ಗಳನ್ನ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಈ ಕಡೆಯೂ ಸಹ 4 ಪಿಕಾಕ್ಗಳನ್ನು ಹಾಕೊಳ್ಳಿ. ನೋಡಿ 4 ಪಿಕಾಕ್ ಆಗಿದೆ. ಇಲ್ಲಿ 4 ಪಿಕಾಕು, ಆರ್ಚು ಮತ್ತು ಪಿಕಾಕ್ ನೋಡಿ ಇದು ಬರ್ತಾ ಇದೆ. ನೋಡಿ ಈ ರೀತಿ ಲಾಸ್ಟ್ ಎಂಡಿಂಗ್ ಡಿಸೈನ್ ಈ ರೀತಿ ಬರ್ತಾ ಇದೆ. ಲಾಕ್ ಮಾಡಿ ಇಲ್ಲ ನನಗೆ ಆರ್ಚಲ್ಲಿ ಕುಚ್ಚು ಬೇಡ ಅಂತ ಹೇಳೋರು ನೋಡಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ ಬೀಡ್ಸನ್ನು ಹಾಕ್ತೀನಿ. ಬೀಡ್ಸ್ ಆದಮೇಲೆ ಮತ್ತೆ ಒಂದು ಕುಚ್ಚಿಗೆ ನೀವು ಗ್ಯಾಪ್ ಕೊಟ್ಕೊಬೋದು. ಆ ಥರ ಕ್ರಿಯೇಟ್ ಮಾಡ್ಕೊಬೋದು. ಅದು ತುಂಬ ಲಾಂಗ್ ಆಗಿಬಿಡುತ್ತೆ ಕುಚ್ಚಿಗೆ ಗ್ಯಾಪು. ಹಾಗಾಗಿ ಈ ಥರ ಒಂದು ಆರ್ಚೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾಯಿತು. ಈ ಡಿಸೈನ್ಗೆ ಆ ರೀತಿ ಲುಕ್ ಅನ್ನಿಸ್ತು, ಅದಕ್ಕೋಸ್ಕರ ನೋಡಿ. ಮತ್ತೆ ದಾರವನ್ನು ಮುಂದೆ ಮಾಡಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ ಲಾಕ್ ಮಾಡಿ ಮೂರು ಪೀಸಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೀವು ನೋಡಿ ಈ ರೀತಿ ಬಂದಿದೆ ಕುಚ್ಚು, ಸಾರಿ ಡಿಸೈನು. ನೀವು ಇಲ್ಲಿ ಬೇಕು ಅಂತಂದರೆ ಕುಚ್ಚಿಗೆ ಗ್ಯಾಪ್ ಇಟ್ಕೊಬೋದು. ನಾನು ಇಲ್ಲಿ ಆರ್ಚ್ಗೆ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದಾದಮೇಲೆ ಡೈರೆಕ್ಟ್ ಮತ್ತೆ ಪಿಕಾಕು. ಆಲ್ರೆಡಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕು ಇದಕ್ಕೋಸ್ಕರ ಪಿಕಾಕಿಗೆ. ಮತ್ತು ಡೈರೆಕ್ಟು 1-2 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆ ಹೋಗಿ ಸ್ಮಾಲ್ ಪಿಕಾಕ್ ಮಾಡ್ಕೊಬೇಕು. ಎರಡರಲ್ಲೊಂದು ಮಾಡೋದು. ಮತ್ತು ಎಲ್ಲಿ ಬರುತ್ತೆ ಅಲ್ಲಿ ಪಕ್ಕಕ್ಕೆ ಹೋಗಿ ಇದು 1 ಅವರಲ್ಲಿ ಬೇಗ ಮುಗಿಸ್ಬೋದು. ಬೇಗನೂ ಮುಗಿಯುತ್ತೆ ಮತ್ತು ಬಿಗಿನರ್ಸ್ಗೆ ಬೇಗ ಕಲ್ತ್ಕೊಳ್ಳುವಂತಹ ಡಿಸೈನ್ ಇದು. ತುಂಬ ಈಸಿ ಇದೆ ಫ್ರೆಂಡ್ಸ್. ಇನ್ನು ಒಂದ್ಸರಿ ಟ್ರೈ ಮಾಡಿ. ಹೆವಿ ಬೀಡ್ಸಸ್ ಬೇಡ ನನಗೆ, ಸಿಂಪ್ಲಿಯಾಗಿ ಡಿಸೈನ್ ಬೇಕು ಅಂತ ಹೇಳೋರಿಗೆ ಕಸ್ಟಮೈಸ್ ಮಾಡಿಕೊಡೋಕ್ಕೆ ಚೆನ್ನಾಗಿದೆ ಈ ಒಂದು ಡಿಸೈನು. ಆದಷ್ಟು ಫಿನಿಶಿಂಗ್ ಕಡೆ ಗಮನ ಕೊಡಿ. ನೋಡಿ ಇಲ್ಲಿ 4 ಆಯಿತು, ಇಲ್ಲಿ 4 ಆಯಿತು. ಇವಾಗ ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕು. ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಅದು ಕ್ರಾಸಲ್ಲಿ ಇಟ್ಕೊಳ್ಳಿ. ಕ್ರಾಸಲ್ಲಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿ ಎರಡರಲ್ಲೊಂದು ತ್ರಿಬಲ್ ಕ್ರೋಶವನ್ನು ಹಾಕ್ಕೊಬೇಕು. 5-10 ತ್ರಿಬಲ್ ಕ್ರೋಶ ಹಾಕ್ಕೊಬೇಕು. 5 ತ್ರಿಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳಿ.
ನೋಡಿ 5 ಚೈನ್ ಆಗಿದೆ. 1 2 3 4 5. ಈಗ 2 ಚೈನ್ ಹಾಕ್ಬಿಡಿ. 1 2 ಹಾಕೊಂಡ ನಂತರ ಮತ್ತೆ ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಪಕ್ಕಕ್ಕೆ ಅದರ ಪಕ್ಕದಲ್ಲೇ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕು. ನೆಕ್ಸ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಬಿಟ್ಟು ಲಾಕ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಕುಚ್ಚನ್ನು ಹಾಕೊಬೇಕು, ಮತ್ತು ಈ ಕಡೆ ಪಿಕಾಕ್ ಮಾಡಬೇಕಾಗುತ್ತೆ. ಈ ರೀತಿ ಲಾಸ್ಟ್ ಹೆಂಡಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಡಿಫ್ರೆನ್ಸ್ ಈ ರೀತಿ ಬಂದಿದೆ. ಈ ಒಂದು ಡಿಸೈನ್ ಹೆಂಡಿಂಗ್ ಲಾಸ್ಟಲ್ಲಿ ನಿಮಗೆ ಇಲ್ಲಿ ಕುಚ್ಚು ಹಾಕಿ ಮತ್ತು ಸ್ಯಾರಿ ಪೂರ್ತಿ ಮಾಡಿ ಕುಚ್ಚನ್ನು ಹಾಕಿ ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ ನಿಮಗೆ. ಡಿಫ್ರೆನ್ಸ್ ಇದು ಫಿನಿಶ್ ಆಗಿದೆ. ಇಲ್ಲಿ ಬಂದು ತುಂಬ ಚೆನ್ನಾಗಿ ಒಂದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ಮತ್ತು ಆ ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಕಸ್ಟಮರ್ಸು ಹೆವಿ ಬೀಡ್ಸಸ್ಸು ಬೇಡ ಮತ್ತು ಹೆವಿ ವರ್ಕ್ ಬೇಡ ಅಂತ ಹೇಳಿ ಅವ್ರಿಗೆ ಹೇಳಿ ಮಾಡಿಸಿದಂತಹ ಒಂದು ಡಿಸೈನು. ನಾನು 157 ದಾರವನ್ನು ತಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೀವು ಇಲ್ಲಿ ಬೇಕು ಅಂತಂದರೆ ಚೈನ್ ಬೇಕಾದರೆ ಪೇಸ್ಟ್ ಮಾಡ್ಕೊಬೋದು, ಇಲ್ಲಿ ಬೀಡ್ಸು ಬೇಕಾದರೆ ಪೇಸ್ಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು.